ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಈಗ ತಾನೇ ಕೆ ಸಿ ಟಿ ಎಕ್ಸಾಮ್ ಕಂಪ್ಲೀಟ್ ಮಾಡ್ಕೊ ಬಂದಿದ್ದೀರಾ, ಕೆ ಸಿ ಟಿ ಎಕ್ಸಾಮ್ 2025. ಸೊ ಈಗ ಫಿಸಿಕ್ಸ್ಗೆ ಆ ಕ್ವಶನ್ ಪೇಪರ್ಗೆ ಆನ್ಸರ್ ಕೀಸನ್ನು ನೋಡೋಣ ನಾವು. ಸೊ ಇಲ್ಲಿರುವಂಥದ್ದು ವರ್ಷನ್ ಕೋಡ್ C3 ಪೇಪರ್. ಸೊ ಯಾಕಂದರೆ ವರ್ಷನ್ ಕೋಡ್ ಒಂದೊಂದು ಪೇಪರ್ಗೆ ಡಿಫ್ರೆಂಟ್ ಇರುತ್ತೆ. ಸೊ ನೀವು ಕ್ವಶನ್ಸನ್ನು ನೋಡಿ ಆನ್ಸರ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ವರ್ಷನ್ C3. ಸೊ ಕ್ವಶನ್ಸನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಕ್ವಶನ್ ನಂಬರ್ ಒನ್ಗೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂಗೆ ನಿಮಗೆ ಕ್ವಶನ್ ನಂಬರ್ ಆಪ್ಷನ್ 4 ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2ಗೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಅದಕ್ಕೆ ನಿಮಗೆ ಆನ್ಸರ್ ಆಪ್ಷನ್ 3 ಕರೆಕ್ಟ್ ಆಗಿರುತ್ತೆ. ಆನ್ಸರ್ 3 ಕರೆಕ್ಟ್ ಆಗಿದೆ. ಗಾಸಸ್ ಲಾ ಇಸ್ ಟ್ರೂ ಫಾರ್ ಎನಿ ಕ್ಲೋಸ್ಡ್ ಸರ್ಫೇಸ್. ನೆಕ್ಸ್ಟ್ ಕ್ವಶನ್ ನಂಬರ್ 3ಗೆ ಬರೋಣ. ಇನ್ ದಿ ಫಾಲೋಯಿಂಗ್ ಸರ್ಕ್ಯೂಟ್ ದ ಟರ್ಮಿನಲ್ ವೋಲ್ಟೇಜ್ ಅಕ್ರಾಸ್ ದ ಸೆಲ್ ಈಸ್. ಸೊ ನಿಮಗೆ ಈ ಕ್ವಶನ್ಗೆ ಆಪ್ಷನ್ 1 ವಿಲ್ ಬಿ ಕರೆಕ್ಟ್. 1.95 ಬರುತ್ತೆ ಆನ್ಸರ್ ನಿಮಗೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 4ಗೆ ಬರೋಣ. 2 cells of EMFs E1 and E2, the internal resistance R1 and R2. ಸೊ ಅದಕ್ಕೆ ನಿಮಗೆ ಆಪ್ಷನ್ ಇಲ್ಲಿ 3 ಬರುತ್ತೆ. ಆಪ್ಷನ್ 3 ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ದ ವೇರಿಯೇಷನ್ಸ್ ಆಫ್ ರೆಸಿಸ್ಟಿವಿಟಿ ರೋ with absolute temperature T for the 3 different materials X, Y and Z shown in the graph below. Identify the materials X, Y and Z. ಸೊ ನಿಮಗೆ ಇಲ್ಲಿ ಎಕ್ಸ್ ಬಂದು ಕಾಪರ್ ಬರುತ್ತೆ, ವೈ ಬಂದು ನೈಕ್ರೋಮ್ ಬರುತ್ತೆ, ಝೆಡ್ ಈಸ್ ಅ ಸೆಮಿ ಕಂಡಕ್ಟರ್. ಸೊ ಅಂತಂದರೆ ಆಪ್ಷನ್ 3 ಇಸ್ ಕರೆಕ್ಟ್. ಒಂದೊಂದು ಪೇಪರಲ್ಲಿ ಆಪ್ಷನ್ಸು ಡಿಫ್ರೆಂಟ್ ಆಗಿರುತ್ತೆ, ಆಪ್ಷನ್ಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಗಿವನ್ ಕರೆಂಟ್ ಕ್ಯಾರಿಂಗ್ ವೈರ್ ಆಫ್ ಎ ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸ್ಟೆಂಟ್ ಥ್ರೂ ಔಟ್ ದಿ ಲೆಂತ್ ಆಫ್ ವೈರ್. ಓಕೆ, ಸೊ ನೀವು ಈ ಕ್ವಶನ್ಗೆ ಕರೆಂಟ್ ಓನ್ಲಿ ಸೆಕೆಂಡ್ ಆಪ್ಷನ್ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7ಗೆ ಗ್ರಾಫ್ ಬಿಟ್ವೀನ್ ದ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಮೆಟಾಲಿಕ್ ವೈರ್ ಆಸ್ ಎ ಫಂಕ್ಷನ್ ಆಫ್ ಇಟ್ಸ್ ಡಯಾಮೀಟರ್ ಕೀಪಿಂಗ್ ಅದರ್ ಪ್ಯಾರಾಮೀಟರ್ಸ್ ಲೈಕ್ ಲೆಂತ್ ಅಂಡ್ ಟೆಂಪರೇಚರ್ ಕಾನ್ಸ್ಟೆಂಟ್ ಈಸ್. ಸೊ ನಿಮಗೆ ಇದು ಗ್ರಾಫು ಸೆಕೆಂಡ್ ಒನ್ ಬರುತ್ತೆ. ಗ್ರಾಫ್ ಇಲ್ಲಿ ರೆಸಿಸ್ಟೆನ್ಸ್ ವರ್ಸಸ್ ಡಯಾಮೀಟರ್, ದಟ್ ವಿಲ್ ಗೆಟ್ ಇಟ್ ಕರ್ವ್ ಬರುತ್ತೆ ಸೆಕೆಂಡ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 8ಗೆ 2 thin long parallel wires separated by a distance r from each other in a vacuum carry a current of 1 ampere in opposite direction, then they will be. ಸೊ ನಿಮಗೆ ಇಲ್ಲಿ ಎಕ್ಸಾಕ್ಟ್ಲಿ ಆಪ್ಷನ್ 1 ಬರುತ್ತೆ. ರಿಪಲ್ ಈಚ್ ಅದರ್ ವಿತ್ ಎ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆಫ್ ನ್ಯೂ ನಾಟ್ ಐ ಸ್ಕ್ವೇರ್ ಡಿವೈಡೆಡ್ ಬೈ 2πr. ನೆಕ್ಸ್ಟ್ ಕ್ವಶನ್ ನಂಬರ್ 9. A solenoid is a 1 meter long and 4 centimeter in diameter. It has 5 layers of windings of 1000 turns each and carries a current of 7 ampere. The magnetic field at the center of this solenoid is, obviously ನಿಮಗೆ ಆನ್ಸರ್ ಇಲ್ಲಿ 4.396 into 10 power minus 2 ಟೆಸ್ಲಾನ್ ಬರುತ್ತೆ. ಸೊ ಆಪ್ಷನ್ 1 is correct. Question number 10. 2 similar galvanometers are converted into a ammeter and milliammeter. The shunt resistance of a ammeter as compared to the shunt resistance of a milliammeter will be, that is obviously option 2 ಬರುತ್ತೆ, ನಿಮಗೆ ಲೆಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 11. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ರೆಸ್ಪೆಕ್ಟ್ ಆಫ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ನಿಮಗೆ ಇಲ್ಲಿ ಸಸೆಪ್ಟಿಬಿಲಿಟಿ ಈಸ್ ಸ್ಮಾಲ್ ಅಂಡ್ ನೆಗೆಟಿವ್ ಬರುತ್ತೆ, ಥರ್ಡ್ ಆಪ್ಷನ್. ಕ್ವಶನ್ ನಂಬರ್ 12ಗೆ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇದಕ್ಕೆ ನಿಮಗೆ ಫಸ್ಟ್ ಒನ್ ಬರುತ್ತೆ. ಎ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ ಹ್ಯಾಸ್ ಸರ್ಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಇಟ್. ಕ್ವಶನ್ ನಂಬರ್ 13ಗೆ ವಿಚ್ ಆಫ್ ದ ಫಾಲೋಯಿಂಗ್ graphs represents the variation of the magnetic field with perpendicular to the distance r ಗೆ ನಿಮಗೆ
ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ, ಫಸ್ಟ್ ಗ್ರಾಫ್ ಬರುತ್ತೆ, ಕರ್ವ್ ಗ್ರಾಫ್ ಬರುತ್ತೆ. Question number 14. If we consider an electron and photon of the same de Broglie wavelength, then they will have the same momentum. Momentum same ಆಗುತ್ತೆ. So option 3 is correct. Question number 15. The anode voltage of photo cell is kept fixed. The frequency of the light falling. So ಇದಕ್ಕೆ ನಿಮಗೆ ಆಪ್ಷನ್ 4th ಗ್ರಾಫ್ ಬರುತ್ತೆ. Next, question number 16. When a bar of a magnetic pushed towards the coil along its axis as shown in the figure, the galvanometer pointer deflects towards X. When this magnet is pulled away from the coil, the galvanometer pointer is fourth option ಬರುತ್ತೆ ನಿಮಗೆ ಇದಕ್ಕೆ deflects towards X prime. Sorry. Question number 17. A square loop of a side 2 meter lies in the YZ plane in a region having a magnetic field. They have given the vector. The magnitude of the magnetic flux through the square loop. ನಿಮಗೆ ಇದಕ್ಕೆ ಆಪ್ಷನ್ ಎ 12 ಇದಕ್ಕೆ ನಿಮಗೆ ಫೋರ್ತ್ ಆಪ್ಷನ್ 20 ಬರುತ್ತೆ ನಿಮಗೆ ಆಪ್ಷನ್ 4. ನೆಕ್ಸ್ಟ್ ಕ್ವಶನ್ ನಂಬರ್ 18ಗೆ ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಮೇನ್ ಸಪ್ಲೈ ದ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆರ್, ನಿಮಗೆ ಥರ್ಡ್ ಒನ್ ಬರುತ್ತೆ, ದಟ್ ಈಸ್ ಎ ಸಿ ವೋಲ್ಟೇಜ್ ಆ್ಯಂಡ್ ಎ ಸಿ ಕರೆಂಟ್. Next, question number 19. It's a sinusoidal voltage produced by the AC generator at any instant t is given by the equation. They have equation. The RMS value of voltage and the frequency are respectively. In the second option barutte 220 volt and 50 hertz. So second option is correct. Question number 20. A series LCR circuit containing an AC source of 100 volt as an inductor. So ನಿಮಗಿದು ಫೋರ್ತ್ ಆಪ್ಷನ್ 80 ವೋಲ್ಟ್ ಬರುತ್ತೆ. ಕ್ವಶನ್ ನಂಬರ್ 21. ಮ್ಯಾಚ್ ದ ಫಾಲೋಯಿಂಗ್ ವೇವ್ಸ್ ಮತ್ತು ವೇವ್ ಲೆಂತ್ ರೇಂಜ್ಗೆ ನಿಮಗೆ ಫೋರ್ತ್ ಒನ್ ಬರುತ್ತೆ 1C 2A 3D 4B. ಮೈಕ್ರೋವೇವ್ದು ನಿಮಗೆ 0.1 ಮೀಟರ್ ಟು 1 ಮಿಲಿಮೀಟರ್ ಬರುತ್ತೆ. ವಿಸಿಬಲ್ ಲೈಟ್ಗೆ ನಿಮಗೆ 700 to 400 ನ್ಯಾನೋಮೀಟರ್ ಬರುತ್ತೆ. ಆ್ಯಂಡ್ ಅಲ್ಟ್ರಾ ವೈಲೆಟ್ದು ನಿಮಗೆ 400 ನ್ಯಾನೋಮೀಟರ್ ಟು 1 ನ್ಯಾನೋಮೀಟರ್ ಬರುತ್ತೆ. ಎಕ್ಸ್ ರೇಸ್ದು ನಿಮಗೆ 1 ನ್ಯಾನೋಮೀಟರ್ ಟು 10⁻³ ನ್ಯಾನೋಮೀಟರ್ ಬರುತ್ತೆ. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 22. X-ray of light passes from the vacuum into the medium. So of a refractive index is n. If the angle of incidence is twice of the angle of the refraction, then the angle of incidence in terms of the refractive index, ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ 2 cos inverse n/2. Question number 23. A convex lens has power P. It has cut into 2 halves along the principal axis. Further, one piece is cut into 2 halves perpendicular to the principal axis as shown in the figure. Choose the incorrect option. So, ಇಲ್ಲಿ incorrect option ನಿಮಗೆ third one ಬರುತ್ತೆ. That is power of L1 is P/2. Next, question number 24. The image formed by an object lens of a compound microscope is, first one, real and enlarged. Question number 25. If R and R prime denote the angles inside the prism having the angle of prism 50 degree, considering that during interval of time from t0 to tt, the R varies times as R is equal to 10 degree plus t square. During the time R prime vary with the time as. ನಿಮಗೆ ಇಲ್ಲಿ ಥರ್ಡ್ ಆಪ್ಷನ್ ಬರುತ್ತೆ, it's 40 degree minus t square. Next, question number 26 again. If AB is a incident plane waves front, then the refracted wave front is. So ನಿಮಗೆ ಇದು ಫೋರ್ತ್ ಆಪ್ಷನ್ ಬರುತ್ತೆ. Question number 27. The total energy carried by the light wave when it's travel from the rarer to the non-reflecting and the non-absorbing medium, ನಿಮಗೆ ಇದಕ್ಕೆ ಆಪ್ಷನ್ 4 ಬರುತ್ತೆ, ರಿಮೇನ್ ಸೇಮ್. Question number 28. If the radius of the first Bohr's orbit is r, then the radius of the second Bohr's orbit will be, ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ 4r ಬರುತ್ತೆ.
Question number 29, match the types of the nuclei and the examples shown in the table. Column 1, column 2. So ನಿಮಗೆ ಇದು isotopes, isobars, isotones. So isotopes again option 3 ಬರುತ್ತೆ A3, B1, C2 ಅಂತಂದರೆ ಐಸೋಟೋಪ್ಸ್ ಹೈಡ್ರೋಜನ್ 1, ಹೈಡ್ರೋಜನ್ ಡ್ಯೂಟೀರಿಯಂ ಬರುತ್ತೆ. ಆ್ಯಂಡ್ ಬಾರ್ಸ್ಗೆ ನಿಮಗೆ ಫಸ್ಟ್ ಒನ್ ಬರುತ್ತೆ ಲಿಥಿಯಂ ಆ್ಯಂಡ್ ಬೆರಿಲಿಯಂ ಬರುತ್ತೆ. ಆ್ಯಂಡ್ ಐಸೋಟೋನ್ಸ್ಗೆ ನಿಮಗೆ ಆಕ್ಸಿಜನ್ ಆ್ಯಂಡ್ ಫ್ಲೋರಿನ್ ಬರುತ್ತೆ. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 30, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ವಿತ್ ರೆಫರೆನ್ಸ್ ಟು ದ ನ್ಯೂಕ್ಲಿಯರ್ ಫೋರ್ಸ್. ಇದಕ್ಕೆ ನಿಮಗೆ ಥರ್ಡ್ ಆಪ್ಷನ್ ಬರುತ್ತೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮಿನಿಮಮ್ if the separation between the nucleons is 0.8 fm. Next question number 31, the range of electrical conductivity and resistivity for the metals among the following is. ನಿಮಗೆ ಆಪ್ಷನ್ 3 ಬರುತ್ತೆ ಇಲ್ಲಿ. Rho is 10 power minus 2, range to 10 power minus 8 ohm meter, sigma that is conductivity is equal to 10 power 2 to 10 power 8 Simon meter inverse. So third option ಬರುತ್ತೆ ನಿಮಗೆ ಇಲ್ಲಿ. Question number 32, which of the following statement is correct for n type of semiconductor. ನಿಮಗೆ ಥರ್ಡ್ ಒನ್ ಬರುತ್ತೆ the donor energy level lies just below the bottom of this conduction band. Question number 33 ಗೆ the circuit shown in the figure contains two ideal diodes D1 and D2. The cell EMF of 3 volt and negligible internal resistance is connected as shown. Then the current through 70 ohm resistance is in the ampere. So ನಿಮಗೆ ಈ ಕ್ವಶನ್ಗೆ you will get the answer that is second option is correct 0.03 ಬರುತ್ತೆ. ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 34 ಬರೋಣ. ದಟ್ ಈಸ್ ಡಿಟರ್ಮೈನಿಂಗ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಸ್ಲ್ಯಾಬ್ ಯೂಸಿಂಗ್ ದ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್. ದ ಫಾಲೋಯಿಂಗ್ ರೀಡಿಂಗ್ಸ್ ಆರ್ ಟ್ಯಾಬ್ಯುಲೇಟೆಡ್. ಸೊ ನಿಮಗೆ ಇಲ್ಲಿ ಫೋರ್ತ್ ಆಪ್ಷನ್ ಬರುತ್ತೆ 1.500 ಬರುತ್ತೆ. Question number 35 ಗೆ in an experiment to determine the figure of merit galvanometer by the half reflection method, student constructed the following circuit. ಸೊ ನಿಮಗೆ ಇದಕ್ಕೆ ಆನ್ಸರ್ ನಿಮಗೆ ಸೆಕೆಂಡ್ ಬರುತ್ತೆ ದಟ್ ಈಸ್ 91.6 ಓಮ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 36, while determining the coefficient of viscosity of a given liquid, a spherical steel ball sinks by a diameter, so distance h is equal to 0.9 meter, the radius of the ball. So ನಿಮಗೆ ಇದಕ್ಕೆ ಫೋರ್ತ್ ಆಪ್ಷನ್ ಬರುತ್ತೆ ದಟ್ ಈಸ್ 0.14 pascals second. Next question number 37, which of the following expression can be deduced on the basis of the dimensional analysis. ನಿಮಗೆ ಸೆಕೆಂಡ್ ಆಪ್ಷನ್ ಬರುತ್ತೆ f is equal to 6 pi eta rv. Question number 38, two stones begin to fall from the rest from the same height. ಸೊ ಈ ಕ್ವಶನ್ಗೆ ನಿಮಗೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ h divided by g delta t plus delta t divided by t. Next question number 39, in the projectile motion of a particle on a level ground, which of the following remains constant with reference to the time and position? First option is correct, horizontal component of velocity. Question number 40, a particle is a uniform circular motion. The equation of its trajectory is given by equation ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ಗೆ ನಿಮಗೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ 0.8. Question number 41, a wooden block of mass m lies on a rough floor. ಸೊ ನಿಮಗೆ ಈ ಕ್ವಶನ್ಗೆ ನಿಮಗೆ ಫೋರ್ತ್ ಆಪ್ಷನ್ ಕರೆಕ್ಟ್, m is equal to cot theta. Next question number 42, a block of certain mass is placed on the rough floor. The coefficients of static and kinetic friction between the block. ಸೊ ನಿಮಗೆ ಇದಕ್ಕೆ ಆಪ್ಷನ್ 3 2.2 kg ಬರುತ್ತೆ. Next question number 43, a body of mass 0.25 kg travels along the straight line from x0 to x2. ನಿಮಗೆ ಇದಕ್ಕೆ ಆಪ್ಷನ್ 3 ಬರುತ್ತೆ 4 joules. Question number 44, during an elastic collision between the two bodies, which of the following statement are correct? ನಿಮಗೆ ಸೆಕೆಂಡ್ ಆಪ್ಷನ್ ಬರುತ್ತೆ ಇಲ್ಲಿ ಅಂತಂದರೆ 1, 2 and 3.
Next question number 45, 3 particles of mass 1 kg to 2 kg 3 kg placed. So ನಿಮಗೆ ಇದು ಆಪ್ಷನ್ 4 ಬರುತ್ತೆ ಈ ಕ್ವಶನ್ಗೆ. 7 divided by 12 and 3 square root of 3 divided by 12. Question number 46, 2 flying wheels are connected by a non slipping belt. ಈ ಕ್ವಶನ್ಗೆ ನಿಮಗೆ ಥರ್ಡ್ ಆಪ್ಷನ್ ಬರುತ್ತೆ, ಅಂದರೆ A3 B2 C1. ಆಂಗ್ಯುಲರ್ ಆಕ್ಸಲರೇಷನ್ ಆಫ್ ಸ್ಮಾಲರ್ ವೀಲ್ಗೆ ನಿಮಗೆ 5/2 ಬರುತ್ತೆ. ಆ್ಯಂಡ್ ಟಾರ್ಕ್ ಯು ಆನ್ ದ ಲಾರ್ಜೆಸ್ಟ್ ವೀಲ್ ನಿಮಗೆ 100 divided by 3 ಬರುತ್ತೆ. ಆ್ಯಂಡ್ ಸಿ ಆಂಗ್ಯುಲರ್ ಆಕ್ಸಲರೇಷನ್ ಆಫ್ ಲಾರ್ಜರ್ ವೀಲ್ ದಟ್ ಈಸ್ ಈಕ್ವಲ್ ಟು 5/3 ಬರುತ್ತೆ ನಿಮಗೆ. ಸೊ ಆಪ್ಷನ್ 3 ಬರುತ್ತೆ ಇಲ್ಲಿ. ಕ್ವಶನ್ ನಂಬರ್ 47, ಇಫ್ RP, VP, LP and RA, VA, LA are radii, velocities and angular momenta of planet of a. ಸೊ ಇದಕ್ಕೆ ನಿಮಗೆ ಕ್ವಶನ್ಗೆ ಫಸ್ಟ್ ಆಪ್ಷನ್ ಕರೆಕ್ಟಾಗಿ ಬರುತ್ತೆ. RP is less than RA, VP is greater than VA, LA is equal to LP. Question number 48, total energy of satellite in a circular orbit distance. ಈ ಕ್ವಶನ್ಗೆ ನಿಮಗೆ ಫೋರ್ತ್ ಒನ್ ವಿಲ್ ಬಿ ಕರೆಕ್ಟ್, ಅಂದರೆ -1 divided by R plus H. Question number 49, 2 wires AB are made of a same material. ನಿಮಗೆ ಇದು ಥರ್ಡ್ ಆಪ್ಷನ್ ಬರುತ್ತೆ. Question number 50, horizontal pipe carries a water in a streamline flow. ಈ ಕ್ವಶನ್ಗೆ ನಿಮಗೆ ಸೆಕೆಂಡ್ ಆಪ್ಷನ್ ಬರುತ್ತೆ, 500 Pascal ಬರುತ್ತೆ. Question number 51, 3 metal rods of the same material and identical in all respect are joined as shown in the figure. ಈ ಕ್ವಶನ್ಗೆ ನಿಮಗೆ ಫೋರ್ತ್ ಆಪ್ಷನ್ 60 degree Celsius ಬರುತ್ತೆ. 52, a gas is taken from the state A to B along 2 different paths 1 and 2. The heat absorbed and work done by the system along these 3 plates are Q1, Q2, W1, W. ಈ ಕ್ವಶನ್ಗೆ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ, Q1 minus W1 is equal to Q2 minus W2 ಬರುತ್ತೆ. Question number 53, at 27 degree Celsius temperature the mean kinetic energy of the atoms of an ideal gas is E1. ಈ ಕ್ವಶನ್ಗೆ ನಿಮಗೆ ಸೆಕೆಂಡ್ ಆಪ್ಷನ್ ಬರುತ್ತೆ, is second option, that's a 2E1. Question number 53ಗೆ the variations of kinetic energy. ಈ ಕ್ವಶನ್ಗೆ ನಿಮಗೆ ಆಪ್ಷನ್ ಫಸ್ಟ್ ವಿಲ್ ಬಿ ಕರೆಕ್ಟ್, ದಟ್ ಈಸ್ A divided by square root of 2. A divided by square root of 2 is correct. Next question number 55 ಬರೋಣ. The angle between the particle velocity, wave velocity in a transverse wave is. ಈ ಕ್ವಶನ್ಗೆ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ, π/2 ರೇಡಿಯನ್ ಬರುತ್ತೆ. 56, a metallic sphere of radius r carrying a charge q is kept it in. ಈ ಕ್ವಶನ್ಗೆ ನಿಮಗೆ ಆಪ್ಷನ್ 1 ಬರುತ್ತೆ, 0. Question number 57, you are given a dipole of charge plus q and minus q separated by the distance 2r. ಈ ಕ್ವಶನ್ಗೆ ನಿಮಗೆ ಆಪ್ಷನ್ 3 ಬರುತ್ತೆ, -q divided by epsilon naught. Question number 58ಗೆ the potential of the point A is -3 volt. ಈ ಕ್ವಶನ್ಗೆ ನಿಮಗೆ ಆಪ್ಷನ್ 4 ಬರುತ್ತೆ, ದಟ್ ಈಸ್ -0.04 joules ಬರುತ್ತೆ. ಕ್ವಶನ್ ನಂಬರ್ 59, ಎ ಚಾರ್ಜಸ್ ಆರ್ ಯೂನಿಫಾರ್ಮ್ಲಿ ಸ್ಪ್ರೆಡ್ ಆನ್ ದ ಸರ್ಫೇಸ್ ಆಫ್ ಕಂಡಕ್ಟಿಂಗ್ ಸ್ಪಿಯರ್. ಇದಕ್ಕೆ ಗ್ರಾಫ್ಗೆ ನಿಮಗೆ ಫೋರ್ತ್ ಗ್ರಾಫ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 60ಗೆ ಮ್ಯಾಚ್ ದ ಕಾಲಮ್ 1 ವಿತ್ ದ ಕಾಲಮ್ 2. ಲಾಸ್ಟ್ ಕ್ವಶನ್. ಈ ಕ್ವಶನ್ಗೆ ನಿಮಗೆ ಆಪ್ಷನ್ 3 ಬರುತ್ತೆ, ದಟ್ ಈಸ್ A2 B3 C4. 180 degree that is PE, 120 degree half PE and 90 degree that is 0. ಸೊ ಅಂತಂದರೆ ಥರ್ಡ್ ಆಪ್ಷನ್ ಬರುತ್ತೆ, A2 B3 C4. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.